ದರ್ಶನ್ ಮನೆ ಊಟದ ಅರ್ಜಿ ನಾಳೆ ವಿಚಾರಣೆ ಆಗುತ್ತೆ. ಮನೆ ಊಟಕ್ಕಾಗಿ ದರ್ಶನ್ ಸಲ್ಲಿಸಿದ್ದ ರಿಟ್ ಅರ್ಜಿ ನಾಳೆಗೆ ಮುಂದೂಡಲಾಗಿದೆ. ಮನೆ ಊಟ, ಹಾಸಿಗೆ, ಕೆಲವು ಪುಸ್ತಕಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ದರ್ಶನ್. ರಿಟ್ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿದೆ ಕೋರ್ಟ್. ದರ್ಶನ್ ಮನೆ ಊಟ, ಹಾಸಿಗೆ, ಪುಸ್ತಕ ಬೇಡಿಕೆಗೆ ತನಿಖಾ ಅಧಿಕಾರಿಗಳಿಂದ ಆಕ್ಷೇಪಣೆ ಬಂದಿದೆ. ಸರ್ಕಾರ ಆಕ್ಷೇಪಣೆ ಸಲ್ಲಿಸಬಹುದು, ಆದ್ರೆ ತನಿಖಾ ಅಧಿಕಾರಿಗಳು ಆಕ್ಷೇಪಿಸುವಂತಿಲ್ಲ. ಹೀಗಾಗಿ ನಾಳೆ ಸರ್ಕಾರದ ಪರ ವಕೀಲರಿಂದ ವಾದ ಆಗುತ್ತೆ. ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುತ್ತೆ ಕೋರ್ಟ್. ಇನ್ನು ನ್ಯಾಯಮೂರ್ತಿ ಎಸ್.ಆರ್. ಕೃಷ್ಣಕುಮಾರ್ ಪೀಠದಿಂದ ವಿಚಾರಣೆ ಆಗುತ್ತೆ. ಮನೆ ಊಟಕ್ಕಾಗಿ ಪರಿತಪಿಸುತ್ತಿರುವ ದರ್ಶನ್ ಮತ್ತು ಪವಿತ್ರ ಗೌಡ. ಜೈಲಿನ ಊಟ ಸೇರದೆ ಈಗಾಗಲೇ ದರ್ಶನ್ ತೂಕ ಕೂಡ ಇಳಿಕೆಯಾಗಿದೆ. ಮಲಗಲು ಹಾಸಿಗೆ ಇಲ್ಲದೆ ನಿದ್ರಾಹೀನತೆಯಿಂದ ದರ್ಶನ್ ಬಳಲ್ತಾ ಇದ್ದಾರೆ. ಒಂದು ಕಡೆ ಬೆನ್ನು ನೋವು, ಆಪರೇಷನ್ ಆಗಿದ್ದ ಕೈ ನೋವಿಗೆ ದರ್ಶನ್ ಹೈರಾಣಾಗೋಬಿಟ್ಟಿದ್ದಾರೆ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಹಲವು ಆರೋಪಿಗಳು ಈಗಾಗಲೇ ಪರಪ್ಪನ ಅಗ್ರಹಾರ ಸೇರಿಬಿಟ್ಟಿದ್ದಾರೆ. ವಿಚಾರಣಾ ದಿನ ಕೈದಿ ಆಗಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ 14 ದಿನ ಕೋರ್ಟ್ ನ್ಯಾಯಾಂಗ ಬಂಧನ ಅವಧಿಯನ್ನ ವಿಸ್ತರಣೆ ಮಾಡಿದೆ. ಇವೆಲ್ಲದರ ನಡುವೆ ದರ್ಶನ್ ಮನೆ ಊಟಕ್ಕಾಗಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಇದೀಗ ಅದೇ ಅರ್ಜಿ ನಾಳೆಗೆ ಮುಂದೂಡಲಾಗಿದೆ. ನಾಳೆ ಅದರ ವಿಚಾರಣೆ ಆಗುತ್ತೆ. ಮನೆಯ ಊಟ ಬೇಕು, ಹಾಸಿಗೆ ಬೇಕು, ಇನ್ನು ಕೆಲವು ಪುಸ್ತಕ ಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ರು ದರ್ಶನ್ ಅರ್ಜಿ ವಿಚಾರಣೆಗೆ ನಾಳೆಗೆ ಕೋರ್ಟ್ ಮುಂದೂಡಲಾಗಿದೆ. ದರ್ಶನ್ ಪರ ಬೇಕಾದಂತ ಅಗತ್ಯ ವಸ್ತುಗಳು, ಊಟ ಇರಬಹುದು, ಮನೆಯ ಊಟ ಬೇಕು ಅಂತ ದರ್ಶನ್ ಬೇಡಿಕೆಯನ್ನ ಇಟ್ಟಿದ್ದಾರೆ. ಹಾಸಿಗೆ, ಇನ್ನು ಪುಸ್ತಕದ ಬೇಡಿಕೆಯನ್ನ ಇಟ್ಟಿದ್ದಾರೆ. ಆದ್ರೆ ತನಿಖಾ ಅಧಿಕಾರಿಗಳಿಂದ ಆಕ್ಷೇಪಣೆ ಬಂದುಬಿಟ್ಟಿದೆ. ಸರ್ಕಾರ ಆಕ್ಷೇಪಣೆ ಸಲ್ಲಿಸಬಹುದು, ತನಿಖಾ ಅಧಿಕಾರಿಗಳು ಆಕ್ಷೇಪಿಸುವಂತಿಲ್ಲ. ಇದೇ ವಿಚಾರವಾಗಿ ನಾಳೆ ಸರ್ಕಾರದ ಪರ ವಕೀಲರಿಂದ ವಾದ ಆಗುತ್ತೆ. ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ. ಇನ್ನು ನ್ಯಾಯಮೂರ್ತಿ ಎಸ್.ಆರ್. ಕೃಷ್ಣಕುಮಾರ್ ಪೀಠದಿಂದ ವಿಚಾರಣೆ ಆಗುತ್ತೆ. ಇನ್ನು ಮನೆ ಊಟಕ್ಕಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಪರಿತಪಿಸ್ತಾ ಇದ್ರು. ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದವರು ಪರಪ್ಪನ ಅಗ್ರಹಾರದ ಜೈಲಿನ ಊಟ ಸೇರದೆ ಹೈರಾಣಾಗಿ ಹೋಗಿದ್ದಾರೆ. ಹೀಗಾಗಿ ಮನೆಯ ಊಟ ಬೇಕು, ಆರಾಮಾಗಿ ಮಲ್ಕೊಳ್ಳಿಕ್ಕೆ ಹಾಸಿಗೆ ಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇದೇ ವಿಚಾರಣೆ ನಾಳೆ ಆಗತ್ತೆ. ಇನ್ನು ಜೈಲಿನ ಊಟ ಸೇರದೆ ಈಗಾಗಲೇ ದರ್ಶನ್ ತೂಕ ಕೂಡ ಇಳಿಕೆಯಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮಲಗಲು ಹಾಸಿಗೆ ಇಲ್ಲದೆ ನಿದ್ರಾಹೀನತೆಯಿಂದ ದರ್ಶನ್ ಬಳಲ್ತಾ ಇದ್ದಾರೆ. ಬೆನ್ನು ನೋವು, ಮತ್ತೊಂದು ಕಡೆ ಕೈಗೆ ಆಪರೇಷನ್ ಆಗಿದೆ, ಅದು ಕೂಡ ನೋವಿಗೆ ದರ್ಶನ್ ಸಿಕ್ಕಾಪಟ್ಟೆ ಹೈರಾಣ ಆಗ್ಬಿಟ್ಟಿದ್ದಾರೆ. ಹೀಗಾಗಿ ರಿಟ್ ಅರ್ಜಿ ದರ್ಶನ್ ಏನೇನು ಬೇಡಿಕೆ ಇಟ್ಟಿದ್ದಾರೆ, ಹಾಸಿಗೆ ಬೇಕು, ಮನೆ ಊಟ ಬೇಕು, ಇನ್ನು ಕೆಲವು ಪುಸ್ತಕಗಳಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇವೆಲ್ಲ ವಿಚಾರಣೆ ನಾಳೆ 2:00ವರೆಗೆ ಆಗುತ್ತೆ.